ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗ್ 7:30ಗೆ ಎದ್ದೆ. ಎದ್ದಿದ ತಕ್ಷಣ ಸ್ವಲ್ಪ ನೀರು ಕುಡಿಯೋಣ ಅಂತ ಅಡುಗೆ ಮನೆಗೆ ಬಂದೆ. ನಾನು ನೈಟ್ ಟೈಮು ಶರ್ಟೇ ವೇರ್ ಮಾಡ್ತೀನಿ, ಯಾಕಂದರೆ ಅದೇ ನಂಗೆ ಕಂಫರ್ಟಬಲ್ಲು ಫೀಡಿಂಗ್ ಮಾಡೋದಕ್ಕೆ. ಸೊ ಇದಾದಮೇಲೆ ಬಂದು ಏನು ಮಾರ್ನಿಂಗ್ ಟಿಫನ್ ಮಾಡೋಣ ಅಂತ ನೋಡಿದ್ರೆ ಸೊಪ್ಪು ಸ್ವಲ್ಪ ಒಣಗೋಗ್ಬಿಟ್ಟಿದೆ. ತಂದಿದ್ದ ದಿವಸ ಮಾಡಿದ್ರೆ ಫ್ರೆಶ್ಶು, ಇಲ್ಲ ಅಂತಂದರೆ ಊಷ್ಟು ಅಂತಲೇ ಹೇಳ್ಬೋದು. ಸೊ ಆದರೂ ನೋಡೋಣ, ಒಂದೊತ್ತಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರೋದು ಮಾತ್ರ ಆರಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಟಿಫನ್ ಏನು ಮಾಡೋದು ನೋಡೋಣ. ಬೇಳೆಭಾತ್ ಅಂತ ಅಂದ್ಕೊಂಡಿದ್ದೀನಿ. ಬಟಾಣಿ ಎಲ್ಲ ಇದೆ, ಸೊ ಬೇಳೆಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೇನಿಲ್ಲ ಸ್ಪೆಷಲ್ ನಮ್ಮ ಮನೇಲಿ. ಇನ್ನೇನಿರುತ್ತೆ, ಇನ್ನೇನಿರಲ್ಲ ಸ್ಪೆಷಲ್ಲು. ಸೊ ಅಷ್ಟೇ ಫ್ರೆಂಡ್ಸ್. ಮತ್ತು ನಾನು ಒಂದು ಸ್ವಲ್ಪ ಇನ್ನೊಂದು ವಿಷಯ ಹೇಳಬೇಕು, ಮರ್ತೋದೆ. ಸೊ ಒಬ್ಬರು ಕಮೆಂಟಲ್ಲಿ ನನ್ನ ಕೂದಲು ತುಂಬ ಉದುರ್ತಾ ಇದೆ ಅಂತ ಹೇಳಿದ್ದಕ್ಕೆ ಒಬ್ಬರು ಕಮೆಂಟಲ್ಲಿ ಹೇಳಿದರು, ಮೆಂತ್ಯ ನೀರನ್ನ ನೆನೆಸ್ಬಿಟ್ಟು ದಿನ ಕುಡೀರಿ, ತುಂಬ ಯೂಸ್ ಆಗುತ್ತೆ, ಅದರಿಂದ ಕೂದಲು ಉದುರಲ್ಲ, ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತೆಲ್ಲ ಹೇಳಿದ್ರಿ. ಸೊ ಅದಕ್ಕೆ ಇವತ್ತು ಮೆಂತ್ಯ ನೀರು ನೆನೆಸಿಟ್ಟಿದ್ದೀನಿ. ಸೊ ಇದನ್ನು ಇವಾಗ ತಿಂತೀನಿ. ಅದಾದಮೇಲೆ ಮತ್ತೆ ನೆಕ್ಸ್ಟು ಟಿಫನ್ ಮಾಡೋದು. ಸೊ ಲಾಗ್ ನೋಡ್ತಾ ಇರಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಡೈಲಿ ಲಾಗ್ಸ್ ಮಾಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಓಕೆ, ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಗುಮ್ಮಕ್ಕೆ ಬರುತ್ತೆ, ಅದಕ್ಕೆ ಅಲ್ಲಿ ಹೋಗ್ಬಾರ್ದು, ಹಸು ಗುಮ್ಮುತ್ತೆ ಅಲ್ವಾ. ಅಮ್ಮ ಎಲ್ಲ, ಅಮ್ಮ ಅಪ್ಪ ಎಲ್ಲ ಇದೆ ಅದಕ್ಕೆ. ಹೆಂಗಿದೆಯಲ್ಲ ಅಮ್ಮ ಅಪ್ಪ, ಹಂಗೆ ಅದಕ್ಕೂ ಅಮ್ಮ ಅಪ್ಪ ಇದೆ. ಓಕೆ. ಹರ್ಷು 1 ಮಂತಿಂದ ಜಾಬ್ ಹುಡುಕ್ತಾ ಇದ್ದಾರೆ. ಜಾಬೇ ಸಿಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ. ಪ್ರತಿದಿನ ಮಾತಾಡೋಕ್ಕೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಹತ್ರ, ಜಾಬ್ ಸಿಗಲಿ ಅಂತ ಅಂದ್ಬಿಟ್ಟು. ಯಾವ ಜಾಬು ಸಿಗ್ತಾ ಇಲ್ಲ. ಹತ್ರದಲ್ಲಿ ನೋಡುತ್ತಾ ಇದ್ದಾರೆ, ಇನ್ನೂ ಜಾಬು ಸಿಗ್ತಾ ಇಲ್ಲ. ಅದಕ್ಕೆ ಇವತ್ತು ತರಕಾರಿ ಹಚ್ಕೊಟ್ರು, ಬೇಳೆಭಾತ್ ಮಾಡಿದೆ. ಸೊ ವಿತ್ ಖಾರ ಬೂಂದಿ ಬೇಳೆಭಾತು ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಇವತ್ತು ಹೋಗಿ ಮಾತಾಡಬೇಕು ಜಾಬ್ ಬಗ್ಗೆ ಅಂತ ಹೇಳ್ತಾಯಿದ್ರು. ಹಾಗೆ ನಿನ್ನ ಕರ್ಕೊಂಡು ಹೋಗ್ತೀನಿ ಔಟ್ಸೈಡು ಅಂತ ಅಂದ್ಬಿಟ್ಟು ಶಾಪಿಂಗ್ಗೆ ಅಂತ ಇವತ್ತು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಶಾಪಿಂಗ್ ಅಂದರೆ, ಸೊ ಆಫರ್ಸ್ ಇದೆ, ಅದಕ್ಕೆ ಬಟ್ಟೆಗಳು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇದ್ಯಾರೋ ಫ್ರೆಂಡ್ ಕೊಟ್ಟಿರೋದಂತ ಮಾವಿನಕಾಯಿ ಮರದಲ್ಲಿ ಹೋಗಿ ಕಿತ್ಕೊಂಡ್ಬಂದಿದ್ದಾರೆ. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ ನಾವು ಶಾಪಿಂಗ್ ಮಾಡೋಕ್ಕೆ. ಇನ್ನೇನು ಹಿಂಗಿದೆ. ಓಕೆ, ಒಳ್ಳೆ ಆಫರಲ್ಲಿದೆಯಾ, ಒಳ್ಳೆ ಆಫರಲ್ಲಿದೆ ಅಂತ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಸುವರ್ಣ KMD, ಅದು ಕೂಡ ಇದು ನೋಡ್ಕೊಂಡು ಯೂಟ್ಯೂಬಲ್ಲ ಫೇಸ್ಬುಕ್ಕಲ್ಲಿ ರೀಲ್ಸ್ ನೋಡ್ತಾ ಇದ್ದಾಗ ಸಿಕ್ತು. ಚಿಂತಾಮಣಿಯಲ್ಲಿ ಅಲ್ವಾ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಹೇಗಿದೆ ಬಟ್ಟೆಗಳು, ಆಫರ್ಸ್ ಇದೆಯಾ ಇಲ್ವಾ ನೋಡೋಣ. ನಾನು ಹರ್ಷು ಮತ್ತು ನನ್ನ ಮಗ ಅಷ್ಟೇ ಹೋಗ್ತಾ ಇರೋದು. ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು ಮನೇಲಿ. ಸರಿ, ಅವಳು ಮಲ್ಗೆ ಎದ್ದೋಳಷ್ಟೊತ್ತಲ್ಲಿ ನಾವಿಲ್ಲಿ ಬರೋಣ ಅಂತ ಬಂದಿದ್ದೀವಿ. ಸೊ ಈ ಪ್ಲೇಸಿಗೆ ಜಾಗದಲ್ಲಿ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಇದೇನೋ ಮದುವೆ ಮಂಟಪ ಥರ ಇದ್ದಂತೆ, ರಿಸೆಪ್ಷನ್ ಮಾಡ್ತಾರಲ್ಲ ಅದಂತೆ ಹಾಲು. ಸೊ ಇಲ್ಲಿ ಇಲ್ಲಿ ಬಟ್ಟೆಗಳು ಸೇಲ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಚೆನ್ನಾಗಿತ್ತು ಬಟ್ಟೆಗಳೆಲ್ಲ ನೋಡೋಕ್ಕೆ. ಮಕ್ಕಳದ್ದು ತುಂಬ ಬಟ್ಟೆಗಳು ಚೆನ್ನಾಗಿತ್ತು, ಮತ್ತು ಟಾಪ್ಸ್ ಎಲ್ಲ ಇತ್ತು. ಸೊ ನೋಡಿ ಶಾಪಿಂಗ್ ಮಾಡ್ಕೊಂಬಂದ್ವಿ. ಸೊ ನಾನು ತೊಗೊಂಡಿರೋಂಥ ಕೆಲವು ಟಾಪ್ಸು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಹಸ್ಬೆಂಡು ಸೆಲೆಕ್ಟ್ ಮಾಡಿರೋಂಥ ಸೊ ಟಾಪ್ ಇದು. ಆಮೇಲೆ ಲೆಗಿನ್ಸು ಮತ್ತು ಟಾಪು, ವೇಲ್ಸು ಇವೆಲ್ಲ ತೊಗೊಂಡಿದ್ದೀನಿ. ಮತ್ತು ಆಫರಲ್ಲಿತ್ತು ಅಂತ ನಾವು ಹೋದ್ವಲ್ಲ. ಸೊ ಏನು ಆಫರ್ ಇತ್ತು ಅಂತಂದರೆ, ಒಂದು ಟಾಪು 100 ರುಪೀಸ್, 100 ರುಪೀಸ್ಗೆ ಟಾಪ್ಸ್ ಬಂದಿದೆ, ತೋರಿಸ್ತೀನಿ. ಸೊ
ಸೊ ಫ್ರೆಂಡ್ಸ್, ಇವತ್ತು ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಲ್ಲ, ಸೊ ನಾನು ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಕೆಲವು ಟಾಪ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ತೋರಿಸಿ, ಸೆಲೆಕ್ಟ್ ಮಾಡಿದ್ದೀನಿ, ತಗೊಂಡಿದ್ದೀನಿ, ಅದನ್ನ ತೋರಿಸ್ತೀನಿ. ಸೊ ಇದು ಫಸ್ಟ್ ಟಾಪು. ಇದು ನಾನು ಡೈಲಿ ವೇರ್ಗೆ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಇದು ಅಷ್ಟೇ ಡೈಲಿ ಯೂಸ್ಗೆ ಅಂತಲೇ ತಗೊಂಡಿರೋದು. ಆಮೇಲೆ ಇದು ಕೂಡ ಅಷ್ಟೇ ರೆಡ್ ಕಲರು, ಸೇಮು ಡೈಲಿ ಯೂಸ್ಗೆ ಅಂತ ತಗೊಂಡಿದ್ದೀನಿ. ಹಾಗೆ ಇದು ನಮ್ಗೆ ಇಷ್ಟ ಆಯಿತು. ಸುಮ್ಮನೆ ಸೊ ಇದು ಡೈಲಿ ಯೂಸ್ಗೆ ಅಂತ ತಗೊಂಡಿರೋದು. ಇದು ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಇದರಲ್ಲೇ ಒಂದು 3 ಕಲರ್ ಇತ್ತು. ಸೊ ಆಫರೆಲ್ಲ ಇದ್ದಿದ್ದು ಇದೆಲ್ಲ ಎಷ್ಟು ಅಂದರೆ ಓನ್ಲಿ 100 ರುಪೀಸು. ಸೊ ನೋಡಿ, ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿದ್ದಾವೆ. ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. 100 ರುಪೀಸ್ ಅಂತ ಇದು ಮಾಡಬಾರ್ದು. ಸೊ ಸಿಂಪಲ್ ಆಗಿ ನಾನು ಡೈಲಿ ಲಾಕ್ಸ್ ಮಾಡ್ತೀನಲ್ವಾ, ಸೊ ಅದಕ್ಕೆ ಅಂತಲೇ ತಗೊಂಡಿದ್ದು. ಸೊ ನೋಡಿ, ಇದು ಕಾಲೇಜ್ ವೇರ್ಗೆ ಮತ್ತು ಜಾಬ್ಗೆ ಹೋಗೋರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ನೋಡಿ, ಸಿಂಪಲ್ ಆಗಿ ಚೆನ್ನಾಗಿದೆ. ಹಾಗೆ ಇದು ಕೂಡ ನೋಡಿ, ಸಿಂಪಲ್ ಆಗಿ ಕ್ಯಾಶುವಲ್ ಆಗಿ ಇರಬೇಕು ಅಂತಂದರೆ ಈ ಥರ ಟಾಪ್ಸ್ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಮನೇಲಿ ಆರಾಮಾಗಿ ಯೂಸ್ ಮಾಡ್ಬೋದು ಈ ಟಾಪ್ಸು. ಇದಾದಮೇಲೆ ಇದು ಕೂಡ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು, ನಂಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ, ಈ ಟಾಪ್ಗೆ ಜೀನ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂಡ್ ಇದಾದಮೇಲೆ ಸೊ ಇದೊಂದು ಸಿಂಪಲ್ ವೇರ್ ಟಾಪ್ಸು. ಇದೆಲ್ಲ 100 ರುಪೀಸ್, ಎಲ್ಲ 100 ರುಪೀಸೇ. ಎಲ್ಲ 100 ಅಲ್ಲ, ಒಂದೊಂದು 100 ಎಲ್ಲ ಅಲ್ಲ. ಓಕೆ, ಇದು ಬಂದು 250 ಆಗಿದೆ. ಸೊ ಲಾಂಗ್ ಇದೆ ನೋಡಿ, ಲಾಂಗ್ ಇದೆ. ಈ ಕಲರ್ದು ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾನು ಇದು ತಗೊಂಡೆ. ಆಮೇಲೆ ಈ ಕಲರ್ ಅಷ್ಟೇ, ಇದು ನಂಗೆ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಒಂದು ಟಾಪು ಕೂಡ ಈ ಕಲರ್ದು ಇರಲಿಲ್ಲ. ಸೊ ನಾನು ಈ ಕಲರ್ ನನಗೆ ಹೇಗಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಈ ಕಲರ್ದೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಹರ್ಷು ಅವರು ಸೆಲೆಕ್ಟ್ ಮಾಡಿರೋದು ಇದು ನನಗೆ ಅಂತ. ಇದು ಚೆನ್ನಾಗಿರುತ್ತೆ, ತಗೋ, ನಿನ್ನ ಫೇವ್ರೆಟ್ ಕಲರು ಇದೆ ಅಲ್ಲ ಅಂತ ಅಂದ್ಬಿಟ್ಟು ಇದು ನನ್ನ ಹಸ್ಬೆಂಡು ಸೆಲೆಕ್ಟ್ ಮಾಡಿದ್ದು. ಇದು ನನ್ನ ಫೇವ್ರೆಟ್ಟೆ. ಸೊ ಇಷ್ಟು ಕೂಡ ನಾನು ತಗೊಂಡಿರೋ ಡೈಲಿ ವೇರ್ ಟಾಪ್ಸು. ಹಾಗೆ ಪ್ರತೀಕ್ಷಾಗೆ ಆಮೇಲೆ ಪಾಪಗೂ ಕೂಡ ತಗೊಂಡಿದ್ದೀವಿ ಬಟ್ಟೆಗಳು. ಆಮೇಲೆ ನನ್ನ ಹಸ್ಬೆಂಡು ಕೂಡ ತಗೊಂಡ್ರು, ಬಟ್ ಅವ್ರು ಹಾಕಂಗಿಲ್ಲ. ಇನ್ನೊಂದು ಸ್ವಲ್ಪ 2-3 ತಿಂಗಳ ಆದಮೇಲೆ ಹಾಕ್ಕೊತಾರಂತೆ. ಇಲ್ಲಾಂದರೆ ಅದನ್ನು ಹೊಸ ಬಟ್ಟೆನ ಒಂದ್ಸರಿ ವಾಶ್ಗೆ ಹಾಕ್ಬಿಟ್ಟು ಇಲ್ಲ ನೀರಲ್ಲಿ ಅದ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಸೊ ಇಷ್ಟು ನನ್ನ ಟಾಪ್ ಕಲೆಕ್ಷನು ಇವತ್ತು. ಸೊ ಶಾಪಿಂಗ್ ಹೋಗಿ ಬಿಲ್ ಚೆನ್ನಾಗಿ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ನಾನು ಇಷ್ಟು ಒಂದು 3-4 ತಿಂಗಳಿಂದ ಏನು ತಗೊಂಡಿರಲಿಲ್ಲ, ನಾನು ಶಾಪಿಂಗ್ ಮಾಡಿರಲಿಲ್ಲ. ಸೊ ಅದಕ್ಕೆ ಶಾಪಿಂಗ್ ಮಾಡಿದೆ. ಸೊ ಇದರಲ್ಲಿ ಈ ಟಾಪ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನನಗೆ ಹೇಳಿ, ಕಮೆಂಟ್ ಮಾಡಿ. ಓಕೆ ಸಾಕು. ಸೊ ಈಗ ಟಾಪ್ಸು ನಾನು ಒಂದೊಂದೇ ಹಾಕ್ಕೊಂಡು ನೋಡಿದೆ, ನನಗೆ ಸೆಟ್ ಆಗುತ್ತಾ, ನನಗೆ ಕರೆಕ್ಟಾಗಿ ಫಿಟ್ ಇದೆಯಾ ಅಂತ ಅಂದ್ಬಿಟ್ಟು. ಸೊ ಟಾಪ್ಸು ಕೂಡ ಚೆನ್ನಾಗಿತ್ತು, ಸೂಪರಾಗಿತ್ತು, ಖುಷಿ ಆಯಿತು ನನಗೆ. 100 ರುಪೀಸ್ಗೆ ತಗೊಂಡಿರೋ ಟಾಪ್ಸೆಲ್ಲ ನಾನು ಈ 3 ಮಂತ್ಸಿಂದ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ಡೈಲಿ ಲಾಕ್ಸ್ ಮಾಡ್ತೀನಿ ಮತ್ತು ಮನೇಲೇ ಇರೋಕ್ಕೆ ಡೈಲಿ ವೇರ್ಸ್ಗೆ ಅಂತಲೇ ತೊಗೊಂಬಿಟ್ಟೆ. ಸೊ ನನ್ನ ಮಗಳಿಗೂ ತೊಗೊಂಡಿದ್ದೀನಿ, ಆದರೆ ಅದನ್ನ ತೋರ್ಸೋಕ್ಕಾಗಿಲ್ಲ. ಅವಳು ಯಾವಾಗಾದರೂ ಹಾಕ್ಕೊಂಡಾಗ ತೋರಿಸ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.